ಮಂಗಳೂರವರು ಬೆಳಗ್ಗೆ ಎದ್ರೆ ಅರ್ಜಿ ಹಾಕೊಂಡು ಬರ್ತಾನೆ ಇರ್ತಾರೆ, ಕೋರ್ಟ್ಗೆ ಹಾಕ್ತಾನೆ ಇರ್ತಾರೆ. ಎಲ್ಲ ಕೋರ್ಟ್ ಅಲ್ಲೂ ಲಾಯರ್ಗಳು ಬೇಕಲ್ಲ ಏನಾರು ಒಂದು. ನಾನ್ ನಿಮ್ಗೆ ಯಾಕೆ ಗೆದ್ದೇ ಗೆದ್ಕೊಳ್ಬಿಡ್ತೀನಿ ಅಂತ ಹೇಳ್ತಾರೆ. ನಾನು ಏನೋ ಇರ್ಲಿ ಅಂತೇಳಿ ಈ ಕಸದ ವಿಚಾರ ರೆಗ್ಯುಲೇಟ್ ಮಾಡ್ಬೇಕಂತ ಹೋದ್ರು. ಅಯ್ಯೋ ನನಗೆ ನಮ್ಮ ಅಶೋಕಣ್ಣ ಹೇಳ್ತಾ ಇದ್ದ 10,000 ಕೋಟಿ ರೂಪಾಯಿ ಹೊಡಿತಾ ಇದ್ದಾರೆ ಅಂತ. ಇನ್ನ ಲಾರಿನೂ ಶುರು ಆಗಿಲ್ಲ, ಕೆಲಸನೂ ಶುರು ಆಗಿಲ್ಲ, ಏನಿಲ್ಲ. 10 ವರ್ಷದಿಂದ ಕಾಂಟ್ರಾಕ್ಟ್ ಕೊಡಕ್ಕಾಗಿಲ್ಲ. 10,000 ಕೋಟಿಗೆ ಈ ರೂಮು ಸಾಲಲ್ಲ, ಇನ್ನ ಜಾಸ್ತಿ ಬೇಕಾಗ್ತದೆ. ಇರ್ಲಿ ಪಾಪ ಅವ್ನಿಗೆ ಏನೋ ಅವ್ರ ಪಾರ್ಟಿದೆಲ್ಲ ಹೇಳಿರ್ತಾರೆ, ಅವ್ರು ಹೇಳಿದಾರೆ ಬಿಡಿ, ಅದಕ್ಕೆ ನಾನು ಬೇಜಾರ್ ಮಾಡ್ಕೊಳಲ್ಲ. ನಾನು ಹೇಳೋದು ಅಲಿಗೇಷನ್ಸ್ ಬೇಕಾದಷ್ಟೆಲ್ಲ ಮಾಡ್ತಾ ಇರ್ತಾರೆ ನಮ್ಮೆಲ್ಲ, ಅದಕ್ಕೆಲ್ಲ ನಾವು ತಲೆ ಕೆಡ್ಸ್ಕೊಳಕ. ನಮ್ಗೆ ಒಳ್ಳೇದ ಏನಾಗ್ಬೇಕು ಅದ್ ಮಾಡ್ತೀವಿ. ಸೊ ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಾವು ಆದಷ್ಟು ಟ್ರಾನ್ಸ್ಫರ್, ಯಾಕೆಂದ್ರೆ ಬಹಳ ವರ್ಷದಿಂದ ಇತ್ತು. ಏನ್ ಮಾಡ್ತೀರಿ, ಪಾಪ್ಯುಲೇಷನ್ ನಾನು ಹೇಳ್ದಂಗೆ ಈಗ ಹಿಂದೆ ಇದ್ದಾಗ 70 ಲಕ್ಷ ಇತ್ತು, ನಾನು UD ಮಿನಿಸ್ಟರ್ ಇದ್ದಾಗ. ಈಗ ಆಲ್ಮೋಸ್ಟ್ 1,40,00,000 ಇದೆ. 1,35,00,000 ವೆಹಿಕಲ್ಸ್ ಇದೆ. ಸೇಮ್ ರೋಡ್, ಹೌ ಟು ಡೂ ಇಟ್, ಯು ಪ್ಲೀಸ್ ಟೆಲ್ ಮಿ. ಯಾವ್ದ ನಿಮ್ ಬಿಲ್ಡಿಂಗ್ ಹೊಡೆದಾಕಲ್ಲ, ಎಲ್ಲ ಪ್ರಾಪರ್ಟಿ ವ್ಯಾಲ್ಯೂ ರೋಡ್ ಪಕ್ಕ ಎಲ್ಲ 10,000 20,000 ಆಗಿದೆ. ಡಬಲ್ ಕೊಡಬೇಕು. ಎಲ್ಲಿ ಯಾವ ಸರ್ಕಾರ ದುಡ್ಡು ಕೊಡಕ್ಕಾಗ್ತದೆ? ಹೌ ಇಟ್ ಇಸ್ ಪಾಸಿಬಲ್? ಆಫ್ಟರ್ ಐ ಟುಕ್ ಓವರ್ ಆಫ್ ದ ಬ್ಯಾಂಗ್ಳೂರ್ ಸಿಟಿ with the cooperation of Mr. Siddaramaiah being the finance minister, almost 1,50,000 crores of work we have taken in all departments connect to Bangalore city. ಈಗೇನೆ ಒಂದೇ ದಿನಕ್ಕೆ ಅದಾಗಲ್ಲ. It takes 3, 4, 5 years. It will not be done overnight. Is not be done. ಈಗ ಬರೀ ರೋಡ್ ನ ಮುಚ್ಚಾಕೇನೆ, ರೋಡ್ ಗುಂಡಿ ಮುಚ್ಚಕ್ಕೆ ಮತ್ತೊಂದಕ್ಕೆ ಆಲ್ಮೋಸ್ಟ್ 4,000 crores. 4,000 crores we have given. ಎಲ್ಲ ಪಕ್ಕ ಗಲ್ಲಿ ಪಲ್ಲಿಲೆಲ್ಲ ಮುಚ್ಚಿ ಅಂತ ಹೇಳಿ ಎಲ್ಲ ವೈಟ್ ಟ್ಯಾಪಿಂಗ್ ಎಲ್ಲ ಮಾಡಿ ನಾವು ಅದನ್ನ ಅಂಡರ್ ಗ್ರೌಂಡ್ ಕೇಬಲ್ ಹಾಕಕ್ಕೆ ಒಂದು ಜಾಗ ಕೊಟ್ಟಿದೀವಿ. ಯಾವನು ಕೇಬಲ್ ಆಗ್ತಾ ಇಲ್ಲ. ನೀವು ನೋಡಿದೀರಾ ಆ ರೋಡ್ಗಳಲ್ಲಿ ಹ್ಯಾಂಗರಿಂಗ್ ಎಲ್ಲ ಇದನ್ನ ಈ ನಮ್ಮ ಈ ತರ ಬಂದ್ಬಿಡ್ತಾವೆ ಎಲ್ಲ ಕಂಪ್ಲೀಟ್ ಎಲ್ಲ. ಅದನ್ನೆಲ್ಲ ಕಟ್ ಮಾಡೋಣ ಅಂದ್ರೆ ಟಿವಿ ಅವರೆಲ್ಲ ತಿರ್ಗಾ ನನ್ನ ಮೇಲೆ ಬಿದ್ದ್ಬಿಡ್ತಾರೆ. ಜಾರ್ಜ್ ಅವ್ರು ನೋಡ್ತಾ ಇರ್ತಾರೆ. ಎಲ್ಲ ಟಿವಿಗೆಲ್ಲ ಅಡ್ಜಸ್ಟ್ಮೆಂಟ್ ಇದೆಯಲ್ಲ ಅವ್ರದೆಲ್ಲ, ಆ ಟಿವಿ ಇದು ಕೇಬಲ್ ಅವರು ನಮ್ಗೆ ಕಡಿಮೆ ಆಗೋಯ್ತು ಅಂತ ಅವ್ರು ಮಾಡ್ತಾರೆ. ನೋಡಿದ್ರೆ ಏನು ಒಳ್ಳೆ ಕೆಳಗಡೆ ಇದೇ ಜಾಗ ಅವ್ರಿಗೆ ಹಾಕೊಂಡು ಹೋಗಿ ಕೆಳಗಡೆ ಅವಕಾಶ ಮಾಡಿ ಕೊಟ್ಟಿದೀವಿ. ದುಡ್ಡು ಒಬ್ರು ಕಟ್ಟಲ್ಲ. ಎಲ್ಲರಿಗೂ ಫೈಬರ್ ಏನಾದ್ರು ಕಟ್ ಮಾಡೋಣ ಅಂದ್ರೆ ಆಪ್ಟಿಕಲ್ ಫೈಬರ್, ಇಂಟರ್ನೆಟ್ ಪ್ರಾಬ್ಲಮ್ ಆಗ್ತದೆ. ನಮ್ ಕಷ್ಟ ಒಂದೊಂದ್ ತರ ಅಲ್ಲ. ವಿ ಹ್ಯಾವ್ ಲಾಟ್ ಆಫ್ ಇಶ್ಯೂಸ್. ಒಂದ್ಸತಿ ನಾ ಟ್ರೈ ಮಾಡಿದೆ, ಇವರು ಸಿದ್ದರಾಮಯ್ಯ ಗೌರ್ಮೆಂಟ್ ಅಲ್ಲಿ ಹಿಂದೆ ಪವರ್ ಮಿನಿಸ್ಟರ್ ಇದ್ದಾಗ ಏನೆಲ್ಲ ಟಿವಿಯವ್ರು ಬಂದು ನನ್ನ ಮೇಲೆ ಬಿದ್ರು ಅಂತ ದಿನ ನನ್ನ ಮೇಲೆ ಏನೇನ್ ಬೇಕು ಎಲ್ಲ ಶುರು ಮಾಡ್ಬಿಟ್ರು. ಆಮೇಲೆ ಸಿದ್ದರಾಮಯ್ಯ ಓದಿ ಬಿಟ್ಬಿಡು ಡಿಕೆ ಅಂತ ಹೇಳಿದ್ರು. ಈಗ ಬೇರೆ ಇಶ್ಯೂಸ್ ಬಂದಿದೆ. ನ್ಯಾಷನಲ್ ಲೆವೆಲ್ ಅಲ್ಲೂ BSNL ಅವರು ಕೂಡ ದೇ ಹ್ಯಾವ್ ಕಮ್ ಔಟ್ ವಿತ್ ಎ ಪಾಲಿಸಿ. ರೀಸೆಂಟ್ಲಿ ನನಗೆ BSNL ಸೆಂಟ್ರಲ್ ಮಿನಿಸ್ಟರ್ ಕೂಡ ನನ್ನ ಹತ್ರ ಮಾತಾಡಿದ್ರು. ಐ ವಿಲ್ ಕಮ್ ಔಟ್ ವಿತ್ ದಟ್. ಪ್ಲೀಸ್ ಬಿ ಪಾಸಿಟಿವ್. ಆಮೇಲೆ ಇಶ್ಯೂಸ್ ಅಂತೂ ಇದ್ದೇ ಇರ್ತದೆ. ಯಾವುದು ಒಂದೇ ದಿನ ನಿಮ್ ಪ್ರಾಬ್ಲಮ್ ಸಾರ್ಟ್ ಔಟ್ ಆಗಲ್ಲ. ಎನಿ ಸಂದರ್ಭ ಬಂದು ಇದ್ರಲ್ಲಿ ಏನಾದ್ರು ತಪ್ಪುಗಳಿತ್ತು ಅಂದ್ರೂ ಬೇಕಾದ್ರೆ ವಿಲ್ ರೆಕ್ಟಿಫೈ ಇಟ್. ದೇರ್ ಇಸ್ ನಥಿಂಗ್ ಹಾರ್ಡ್ ಅಂಡ್ ಫಾಸ್ಟ್ ರೂಲ್ಸ್. ಗವರ್ಮೆಂಟ್ ಜನ ನೀವು ನಮ್ಗೆ ಅಧಿಕಾರ ಕೊಟ್ಟಿದ್ದೀರಿ, ಮಾಡಕ್ ಹೋಗೋಣ. ಬಟ್ ಆದಷ್ಟು ಮ್ಯಾಕ್ಸಿಮಮ್ ಮಾಡಕ್ ಹೋಗೋಣ. ಈ ರೀಡೆವಲಪ್ಮೆಂಟ್ ವಿಚಾರದಲ್ಲೂ ಕೂಡ ಇಶ್ಯೂಸ್ ಇದೆ. ಹಳೆ ಮನೆಗಳಿದೆ, ಕೆಲವು ಸರಿಯಾಗಿ ಸ್ಟ್ರಕ್ಚರ್ ಗಳನ್ನ ಕ್ರಿಯೇಟ್ ಮಾಡಿಲ್ಲ. ಬಿಡೋಗೋದು ಮಾಡೋದು, ತಿರ್ಗಾವು ಡಬಲ್ ಇದನ್ ಮಾಡೋದು. ಕೆಲವರೆಲ್ಲ ಅದರಲ್ಲಿ ಕಂಬಿ ಹಾಕೋದ್ರಲ್ಲಿ ದುಡ್ಡು ಉಳಿಸಕ್ ಹೊಂಟೋಯ್ತಾರೆ. ಈ ಕಾಂಟ್ರಾಕ್ಟರ್ಗಳು ಎಲ್ಲ ಕಳ್ರು ಯಾರಿಗೂ ಕೊಟ್ಬಿಟ್ಟಿರ್ತಾರೆ. ಯಾರು ದೊಡ್ಡವ್ರು ನೋಡ್ಕೊಳಕ್ ಹೋಗಲ್ಲ. ಇಷ್ಟು ಸ್ಟ್ರಕ್ಚರ್ ಇಂಜಿನಿಯರಿಂಗ್ ಇರಲಿಲ್ಲ. ಕೆಲವರು ಮೇಜರ್ ಬಿಗ್ ಡೆವಲಪರ್ಸ್ ಆರ್ ಡೂಯಿಂಗ್ ಎ ಗುಡ್ ಜಾಬ್. ಐ ಡೋಂಟ್ ಟೆಲ್ ನೋ, ಇರುತ್ತೆ ಎಲ್ಲ ಮಾಡ್ತಾರೆ. ಬಟ್ ಮೇಂಟೆನೆನ್ಸ್ ವಿಚಾರದಲ್ಲಿ ಅದರೆಲ್ಲ ಕೂಡ ಮುಂದಕ್ಕೆ ಮಾಡಿದ್ವಿ. ಇನ್ಕ್ಲೂಡಿಂಗ್ ಬಡವರಿಗೆ ಪ್ಲಾನ್ ತಗೊಳ್ಳೋರಿಗೆ 50-80 ವರೆಗೂ ಕೂಡ ಯಾರು ಅಧಿಕಾರಿಗಳು ಬಂದು ಮನೆ ಬಾಗಿಲಿಗೆ ಬಂದು ನೀವೆಲ್ಲ ಲಂಚ ಕೊಡಬಾರ್ದು ಅನ್ನೋ ದೃಷ್ಟಿಯಿಂದ ನೀವೇ ಇಂಜಿನಿಯರ್ಸ್ ಇಟ್ಕೊಂಡು, ನೀವೇ ಆರ್ಕಿಟೆಕ್ಟ್ ಇಟ್ಕೊಂಡು, ನೀವೇ ಪ್ಲಾನ್ ತಗೊಂಡು, ನೀವೇ ಸರ್ಟಿಫಿಕೇಟ್ ಮಾಡ್ಕೊಂಡು, ನೀವೇ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಕೊಡುವಂತದ್ದು ಕೂಡ ನಾವು ಮಾಡಿದೀವಿ. 50-80 ವರೆಗೂ ವಿ ಹ್ಯಾವ್ ಪರ್ಮಿಟೆಡ್. ದಿಸ್ ಒನ್. ಈ ಆರ್ಕಿಟೆಕ್ಟ್ಸ್ ಆಡಿಟರ್ಸ್ ಸಪ್ಲೈ ಇದ್ ಮಾಡ್ತಾರಲ್ಲ, ದೇ ವಿಲ್ ಪ್ರೆಸೆಂಟ್ ದೇರ್ ಚಾರ್ಟೆಡ್ ಇದು ಅಕೌಂಟೆಂಟ್ಸ್ ಏನೋ ಕೂಡ CAಗಳು. ಹಂಗೆ ನಾವು ಆಡಿಟರ್ಸ್ ಇದು ಆರ್ಕಿಟೆಕ್ಟ್ಸ್ ಕೂಡ ಮತ್ತು ಪ್ಯಾನಲ್ಡ್ ಇಂಜಿನಿಯರ್ಸ್ ಕೂಡ ಮಾಡಿದೀವಿ. ಈಗಾಗಲೇ ಸುಮಾರು 16,000 ಜನ ಆ ರೀತಿ ಪ್ಲಾನ್ಗಳು ಕೂಡ ತಗೊಂಡಿದ್ದಾರೆ. ಮುಂದಕ್ಕೆ ನಾನು ಬೆಂಗಳೂರಲ್ಲಿ ನಮ್ಮ BDA ಚೇರ್ಮನ್ ಹೇಳಿದ್ದೀನಿ, ಲೆಟ್ ಅಸ್ ಸ್ಟಾಪ್ ದಿಸ್ ಸ್ಮಾಲ್ ಸೈಟ್ಸ್, ಲೆಟ್ ಅಸ್ ಗೋ ಓನ್ಲಿ ಹೈ ರೈಸ್. ರೋಡ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಮಾಡೋಣ ನಾವು. ಮುಂದಕ್ಕೆ ಏನೇ ಬೆಂಗಳೂರಲ್ಲಿ ಏನೇ ಲೇಔಟ್ ಬಗ್ಗೆ ಯೋಚನೆ ಮಾಡಿದ್ರೆ ವಿಲ್ ಥಿಂಕ್ ಆನ್ ಹೈ ರೈಸ್, ಸೊ ದಟ್ ದಿ ರೋಡ್ಸ್ ವಿಲ್ ಬಿ ಲಿಟಲ್ ಬಿಟ್ ಬಿಗರ್. ಸ್ಮಾಲ್ ಸ್ಲೈಟ್ ಮಾಡಿ ಸ್ಲಮ್ಸ್ ನ ಕ್ರಿಯೇಟ್ ಮಾಡೋದಕ್ಕೆ ಆದಷ್ಟು ಕಡಿಮೆ ಮಾಡಬೇಕು ಅಂತೇಳಿ. ಯು ಶುಡ್ ನಾಟ್ ನೋ. 2004 5 6 ಒಂದು ನೋಟಿಫಿಕೇಶನ್ ಮಾಡಿದ್ರು, ಫೆರಿಫೆರಲ್ ರಿಂಗ್ ರೋಡ್ ಅಂತ.